ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಸೊ ನಾನು ಮತ್ತೊಂದು ಹುದ್ದೆ ವಿಷಯಕ್ಕೆ ಬಂದಿದ್ದೇನೆ. ಸೊ ಹುದ್ದೆ ಬಂದು ನೋಡಿ ವಿಜಯನಗರ ನಿರ್ಮಿತ ಕೇಂದ್ರ ಅಂತ ಹೇಳ್ಬೋದಾಗಿದೆ. ಸೊ ಬಳ್ಳಾರಿ, ಸೊ ವಿಜಯನಗರ ನಿರ್ಮಿತ ಕೇಂದ್ರದಲ್ಲಿ ಸೊ ಅವಕಾಶ ಇರುವಂತದ್ದು. ಯಾರು ಬಿ.ಕಾಮ್ ಮಾಡಿದಿರೋ ಅವ್ರಿಗೆ ಅವಕಾಶ ಇದೆ ಅಂತ ಹೇಳ್ಬೋದಾಗಿದೆ. ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಹೇಗೆ ಅಪ್ಲೈ ಮಾಡೋದು, ಸೊ ಯಾವ ವೆಬ್ಸೈಟ್ ಹೋಗೋದು, ಸೊ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಇಲ್ಲಿ ಕೊಡ್ತಾ ಇದ್ದೀನಿ. ಸೊ ಖಂಡಿತವಾಗ್ಲೂ ಸ್ಮಾರ್ಟ್ ಜಾಬ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ. ಸೊ ನೋಡಿ ವಿಜಯನಗರ ನಿರ್ಮಿತ ಕೇಂದ್ರ, ಸೊ ಇಲ್ಲಿ ಓಪನಿಂಗ್ ಇದೆ ಅಂತ ಹೇಳ್ಬೋದಾಗಿದೆ. ಸೊ ನೋಡಿ ಇಲ್ಲಿ ಅಕೌಂಟೆಂಟ್ ಮತ್ತೆ ಅಸಿಸ್ಟೆಂಟ್ ಅಕೌಂಟೆಂಟ್ ಅಂತ ತಗೊಳ್ತಾ ಇರುವಂತದ್ದು. ಅಂದ್ರೆ ಆಡಳಿತ ಸಹಾಯಕರು ಅಂತ ಏನ್ ಹೇಳ್ತಾರೆ. ಸೊ ಆಡಳಿತ ಸಹಾಯಕರು ಮತ್ತೆ ಅಕೌಂಟೆಂಟ್ ಈ ರೀತಿಯಾಗಿ ತಗೊಳ್ತಾ ಇದ್ದಾರೆ. ಅಂದ್ರೆ ಈ ಆಡಳಿತ ವರ್ಗಕ್ಕೆ ಅಕೌಂಟೆಂಟ್ ರೀತಿಯಲ್ಲಿ ಕೆಲಸ ಮಾಡುವಂತಹ ಒಂದು ಉದ್ಯೋಗ ಅಂತ ಹೇಳ್ಬೋದಾಗಿದೆ. ಸೊ ಅಕೌಂಟೆಂಟ್ ಅಸಿಸ್ಟೆಂಟ್ ಅಕೌಂಟೆಂಟ್ಗೆ ಕರಿತಾ ಇರುವಂತದ್ದು. ನೋಡಿ ಒಟ್ಟು ಸೊ ಒಂದೊಂದು ವೇಕೆನ್ಸೀಸ್ ಇದೆ ಅಂತ ಹೇಳ್ಬೋದಾಗಿದೆ. ಸೊ ನೋಡಿ ಆನ್ಲೈನ್ ಆಲ್ರೆಡಿ 7ನೇ ತಾರೀಕು ಶುರುವಾಗಿದೆ ಅಂತ ಹೇಳ್ಬೋದಾಗಿದೆ. ಸೊ ಕೊನೆ ದಿನಾಂಕ ಅಪ್ಲೈ ಮಾಡೋದಕ್ಕೆ 16/1/2022 ಅಂತ ಹೇಳ್ಬೋದಾಗಿದೆ. ನಾನು ಮುಂಚಿತವಾಗಿ ವಿಡಿಯೋದಲ್ಲೂ ಕೂಡ ನಾನು ಇದ್ರ ಬಗ್ಗೆ ಶಾರ್ಟ್ ನೋಟಿಫಿಕೇಶನ್ ಹೇಳಿದೆ. ಇವಾಗ ನಾನು ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತಾ ಇದ್ದೀನಿ ಅಂತ ಹೇಳ್ಬೋದಾಗಿದೆ. ಸೊ ನೋಡಿ, ಸೊ ಇದು 1 ವರ್ಷದವರೆಗೂ ಕೂಡ ತಗೊಳ್ತಾರೆ ಅಂತ ಹೇಳ್ಬೋದಾಗಿದೆ. ನೋಡಿ ಮೇ ಬಿ ಎಕ್ಸ್ಟೆಂಡ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನಮ್ಮ ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂತಂದ್ರೆ ಖಂಡಿತವಾಗ್ಲೂ ಸೊ 1 ವರ್ಷಕ್ಕೆ ಮೇಲ್ಪಟ್ಟು ಕೂಡ ಸೊ ಈ ಒಂದು ಉದ್ಯೋಗನ ಕೊಡ್ತಾರೆ ಅಂತ ಹೇಳ್ಬೋದಾಗಿದೆ. ನೋಡಿ ಇದು ಪ್ಯೂರ್ಲಿ ಆನ್ ಟೆಂಪ್ರವರಿ ಅಂತ ಕೊಟ್ಟಿರುವಂತದ್ದು ಅಂಡ್ ಆನ್ ಕಾಂಟ್ರಾಕ್ಟ್ ಬೇಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಖಂಡಿತವಾಗ್ಲೂ ಸೊ ಮೊದಲನೇದಾಗಿ ಸೊ 1 ವರ್ಷಗಳ ಕಾಲಕ್ಕೆ ಇವರು ತಗೊಳ್ಳುವಂತ ಹೇಳ್ಬೋದಾಗಿದೆ. ಆಮೇಲಿಂದ ಅವರು ನಮ್ಮ ಪರ್ಫಾರ್ಮೆನ್ಸ್ ನೋಡಿ ಅದನ್ನ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಕೂಡ ಇಲ್ಲಿ ಕೊಟ್ಟಿರುವಂತದ್ದು. ಸೊ ನಿಮ್ಮ ಒಂದು ಅಪ್ಲಿಕೇಶನ್ ಈ ಒಂದು ವೆಬ್ಸೈಟ್ಗೆ ಹೋಗಿ ಕೊಡಬೇಕಾಗುತ್ತೆ. ನಾನು ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿ. ಸೊ ಮೊದಲಿಗೆ ಕ್ವಾಲಿಫಿಕೇಶನ್ ಬಂತು ಅಂತಂದ್ರೆ ನೋಡಿ ಅಕೌಂಟೆಂಟ್ಗೆ ಸೊ ಬ್ಯಾಚುಲರ್ ಇನ್ ಕಾಮರ್ಸ್ ಮಾಡಿರಬೇಕು. ಯಾವುದೇ ಒಂದು ರೆಕಗ್ನೈಸ್ ಯೂನಿವರ್ಸಿಟಿ ಅಂತ ಕೇಳಿದರೆ, ಸೊ ಯಾವುದೇ ಒಂದು ಯೂನಿವರ್ಸಿಟಿಯಿಂದ ಸೊ ನೀವು ಬ್ಯಾಚುಲರ್ ಆಫ್ ಕಾಮರ್ಸ್ ಮಾಡಿರಬೇಕು. ಜೊತೆಗೆ ನೋಡಿ ವರ್ಕಿಂಗ್ ಟ್ಯಾಲಿ ಎಕ್ಸ್ಪೀರಿಯನ್ಸ್ ಇರಬೇಕು, MS ಆಫೀಸ್ ಬರಬೇಕು, ಮತ್ತೆ ಈ ಒಂದು GST ಟ್ಯಾಕ್ಸ್ ಬಗ್ಗೆ ಎಲ್ಲ ಕೂಡ ನಾಲೆಜ್ ಇರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಯಾವ ತರ ಕೆಲಸ ಇರುತ್ತೆ ಅಂತ ಕೂಡ ಕೊಟ್ಟಿರುವಂತದ್ದು. ಸೊ ನೋಡಿ ಅಕೌಂಟ್ಸ್ ಆಫೀಸರ್ಸ್ಗೆ ಸೊ ಅವರಿಗೆ ಸಹಾಯ ಮಾಡುವಂಥದ್ದು ಈ GST, ಈ ಒಂದು ಟ್ಯಾಕ್ಸ್, EPF, ESI, ಸೊ ಈ ರೀತಿಯಾಗಿ ಎಲ್ಲಾ ರೀತಿಯಂತ ಒಂದು ಕೆಲಸಗಳನ್ನ ಅವ್ರಿಗೆ ಮಾಡೋದ್ರಲ್ಲಿ ಸಹಾಯ ಮಾಡಿಕೊಡುವಂಥದ್ದು. ಮತ್ತೆ ಆ ಅಕೌಂಟ್ಸ್ ಬುಕ್ ನ ಮೇಂಟೈನ್ ಮಾಡುವಂಥದ್ದು, ಮತ್ತೆ ವರ್ಕ್ ಫೈಲ್ಸ್ ಮಾಡುವಂಥದ್ದು. ಸೊ ಈ ರೀತಿಯಾಗಿ ಅಸಿಸ್ಟೆಂಟ್ ಆಡಿಟರ್ ಅಸಿಸ್ಟೆಂಟ್, ಸೊ ಟು ಅಸಿಸ್ಟ್ ದ ಆಡಿಟರ್, ಸೊ ಆಡಿಟರ್ಗಳೆಲ್ಲ ಇರ್ತಾರಲ್ಲ, ಸೊ ಅವ್ರಿಗೆ ಒಂದು ಸಹಾಯ ಮಾಡುವಂಥದ್ದು. ಸೊ ಈ ರೀತಿಯಾಗಿ ಇನ್ಕಮ್ ಟ್ಯಾಕ್ಸ್, GST, ಸೊ ಈ ರೀತಿಯಾಗಿ ಎಲ್ಲ ಕೂಡ ಸೊ ಕೆಲಸ ಇರುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ ನೇಚರ್ ಆಫ್ ವರ್ಕ್ ಅಲ್ಲಿ. ಓಕೆನಾ. ಕ್ವಾಲಿಫಿಕೇಶನ್ ಬಂದು ಖಂಡಿತವಾಗ್ಲೂ ಇದಿರಬೇಕು. ಸೊ ಕಾಮರ್ಸ್ ಆಗಿರಬೇಕು, ಜೊತೆಗೆ ಟ್ಯಾಲಿ, MS ಆಫೀಸ್, GST ಟ್ಯಾಕ್ಸ್ ಬಗ್ಗೆ ಕೂಡ ನಾಲೆಜ್ ಇರಬೇಕು ಅಂತ ಕೂಡ ಕೊಟ್ಟಿದ್ದಾರೆ. ನಾಲೆಜ್ ಇರಬೇಕು ಅಂತ ಇಲ್ಲಿ ಕೊಟ್ಟಂತದ್ದು. ಖಂಡಿತವಾಗ್ಲೂ ಯಾರು ಗೊತ್ತಿದೆ ಅವರು ಅಪ್ಲೈ ಮಾಡಬಹುದು. ಮತ್ತೆ ನೋಡಿ ಅಸಿಸ್ಟೆಂಟ್ ಅಕೌಂಟ್ ಅಂತ ಕರೀತಾರೆ. ಇದಕ್ಕೂ ಕೂಡ ಅಷ್ಟೇ ಬಿ.ಕಾಮ್ ಆಗಿರ್ಬೇಕು ಅಂತ ಕೊಟ್ಟಿರುವಂತದ್ದು. ಸೊ ಇದು ಕೂಡ ಅಷ್ಟೇ ಟ್ಯಾಲಿ ಮತ್ತೆ MS ಆಫೀಸ್ ಮತ್ತೆ ಟೈಪಿಂಗ್ ಅನ್ನ ಕೇಳಿದ್ದಾರೆ. ಸೊ ಇದಕ್ಕೂ ಅಷ್ಟೇ ಈ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಗಳು ಮಾಡುವಂಥದ್ದು, ಸೊ ಈ ಬಿಲ್ ಪೇಮೆಂಟ್ ಮಾಡುವಂಥದ್ದು, ಮತ್ತೆ ಈ ಒಂದು ನೋಡಿ ಆಡಳಿತಾತ್ಮಕ ಒಂದು ಕೆಲಸಕ್ಕೆ ಸಹಾಯ ಮಾಡುವಂಥದ್ದು. ಸೊ ಈ ರೀತಿಯಾಗಿ ಕೂಡ ಕೆಲಸಗಳಿರ್ತವೆ ಅಂತ ಕೂಡ ಇಲ್ಲಿ ಕೊಟ್ಟಿರುವಂತದ್ದು. ಸೊ ಈ ರೀತಿಯಾಗಿ 2 ಹುದ್ದೆಗಳಿಗೆ ಸೊ ಒಂದೊಂದು ವೇಕೆನ್ಸೀಸ್ ಇದೆ ಅಂತ ಹೇಳ್ಬೋದಾಗಿದೆ. ನೋಡಿ ಇಲ್ಲಿ ಕ್ರೈಟೀರಿಯಾ ಟು ಶಾರ್ಟ್ ಲಿಸ್ಟ್ ಅಪ್ಲಿಕೆಂಟ್ ಯಾವ ರೀತಿಯಾಗಿ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ರಿಟರ್ನ್ ಎಕ್ಸಾಮ್ ಕೂಡ ಇರುತ್ತೆ ಅಂತ ಹೇಳ್ಬೋದಾಗಿದೆ. ಸೊ ಕ್ರೈಟೀರಿಯಾ ಟು ಶಾರ್ಟ್ ಲಿಸ್ಟ್ ಅಪ್ಲಿಕೆಂಟ್ಸ್ ಫಾರ್ ರಿಟರ್ನ್ ಎಕ್ಸಾಮಿನೇಷನ್, ರಿಟರ್ನ್ ಎಕ್ಸಾಮ್ ಕೂಡ ಇರುತ್ತೆ ಅಂತ ಹೇಳ್ಬೋದಾಗಿದೆ. ಸೊ ನೋಡಿ ಕ್ವಾಲಿಫಿಕೇಶನ್ ಬ್ಯಾಚುಲರ್ ಆಫ್ ಕಾಮರ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಒಂದು ಪರ್ಸೆಂಟೇಜ್ ಮಾರ್ಕ್ಸ್, ಮೊದಲಿಗೆ ನಿಮ್ಮ ಒಂದು ಪರ್ಸೆಂಟೇಜ್ ಮಾರ್ಕ್ಸ್ ಸೊ ಇಂಟು 50 ಅಂದ್ರೆ 50% ವೇಟೇಜ್ ಅದಕ್ಕೆ ಇರುತ್ತೆ ಅಂತ ಹೇಳ್ಬೋದಾಗಿದೆ. ಇಂಟು 0.5 ಅಂತ ಮಾಡ್ತಾರೆ. ಸೊ ಅದ್ರಲ್ಲಿ ಬಂದಂತ ಒಂದು ಅಂಕವನ್ನ ತಗೊಳ್ಳುವಂಥದ್ದು. ಓಕೆನಾ. ನಿಮ್ಮ ಒಂದು ಪರ್ಸೆಂಟೇಜ್ ಮಾರ್ಕ್ಸ್ ಸೊ ಇಂಟು ಸೊ 0.5 ಸೊ ಈ ರೀತಿಯಾಗಿ ಮಾಡಿ ಒಂದು ವೇಟೇಜ್ ತೆಗಿತಾರೆ ನಿಮ್ಮ ಒಂದು ಕ್ವಾಲಿಫಿಕೇಶನ್ ಮೇಲೆ. ಸೊ ಅದ್ರ ಬೇಸಿಸ್ ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ 1 ರಿಂದ 2 ವರ್ಷ ಎಕ್ಸ್ಪೀರಿಯನ್ಸ್ ಇತ್ತಾ, ಸೊ 20 ಮಾರ್ಕ್ ಕೊಡ್ತಾರೆ. ಅದಕ್ಕೆ 2 ರಿಂದ 5 ವರ್ಷ ಎಕ್ಸ್ಪೀರಿಯನ್ಸ್ ಇತ್ತಾ, ಅದಕ್ಕೆ 40 ಮಾರ್ಕ್. ಸೊ 5 ವರ್ಷಕ್ಕೆ ಮೇಲ್ಪಟ್ಟು ಇತ್ತಾ 60 ಮಾರ್ಕ್. ಈ ರೀತಿಯಾಗಿ ಟ್ಯಾಲಿ ಸರ್ಟಿಫಿಕೇಟ್ ಇತ್ತಾ ಅದಕ್ಕೆ 10 ಮಾರ್ಕ್. ಸೊ ಮತ್ತೆ ಆರ್ಟಿಕಲ್ಶಿಪ್ ಸರ್ಟಿಫಿಕೇಟ್ ಇತ್ತಾ ಅದಕ್ಕೆ 20 ಮಾರ್ಕ್. ಟೈಪಿಂಗ್ ಸರ್ಟಿಫಿಕೇಟ್ ಇತ್ತಾ ಅದಕ್ಕೆ 10 ಮಾರ್ಕ್. ಸೊ ಈ ರೀತಿಯಾಗಿ ಶಾರ್ಟ್ ಲಿಸ್ಟ್ ಮಾಡುವಂತ ಅಂತ ಹೇಳ್ಬೋದಾಗಿ ಈ ರೀತಿಯಾಗಿ ಶಾರ್ಟ್ ಲಿಸ್ಟಿಂಗ್ ಇರುತ್ತೆ. ಸೊ ಮೋಡ್ ಆಫ್ ಸೆಲೆಕ್ಷನ್ ಯಾವ ರೀತಿಯಾಗಿ ಇರುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ. ನೋಡಿ ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡ್ತಾರೆ ಅಂತ ಸೊ ನೋಡಿ 1:10 ರೇಷಿಯೋದಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಸೊ ಆಮೇಲೆ 1:5 ರೇಷಿಯೋದಲ್ಲಿ ಅವರು ವೇಟಿಂಗ್ ಲಿಸ್ಟ್ ಅಲ್ಲಿ ಇಟ್ಟು ಫೈನಲ್ ಮೆರಿಟ್ ಲಿಸ್ಟ್ ನ ಮಾಡ್ತಾರೆ ಅಂತ ಕೂಡ ಇಲ್ಲಿ ಕೊಟ್ಟಿರುವಂತದ್ದು. ಸೊ ಈ ರೀತಿಯಾಗಿ ಅವರು ಶಾರ್ಟ್ ಲಿಸ್ಟ್ ಮಾಡ್ತಾರೆ ಅಂತ ಹೇಳ್ಬೋದಾಗಿದೆ. ಸೊ ಮತ್ತೆ ನೀವು 2 ಪೋಸ್ಟ್ ಕೂಡ ಅಪ್ಲೈ ಮಾಡಬಹುದು. ನೋಡಿ ಯಾವೇ ಒಂದು ಅಭ್ಯರ್ಥಿ ಒಂದಕ್ಕಿಂತ ಹೆಚ್ಚಾಗಿ ನೀವು ಅಪ್ಲೈ ಮಾಡ್ತೀರಾ ಅಂತಂದ್ರೆ ಒಂದು ಪೋಸ್ಟ್ಗಿಂತ ಹೆಚ್ಚಾಗಿ ನೀವು ಅಪ್ಲೈ ಮಾಡಬೇಕು ಅಂತಂದ್ರೆ ಖಂಡಿತವಾಗ್ಲೂ ಅಪ್ಲೈ ಮಾಡಬಹುದು. ಬಟ್ ಬೇರೆ ಬೇರೆ ಅಪ್ಲಿಕೇಶನ್ ಹಾಕಿ ಅಪ್ಲೈ ಮಾಡಬೇಕು ಅಂತ ಕೂಡ ಇಲ್ಲಿ ಕೊಟ್ಟಿರುವಂತದ್ದು. ಸೊ ಬೇರೆ ಬೇರೆ ಅಪ್ಲಿಕೇಶನ್ 2ಕ್ಕೂ ಅಂತ ಹೇಳುವುದಾಗೆ ಈ ರೀತಿಯಾಗಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಇದೆ ಅಂತ ಹೇಳ್ಬೋದಾಗೆ. ಸೊ ಈ ರೀತಿಯಾಗಿ ನೋಡಿ ಎಲ್ಲ ಜನರಲ್ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಬಿಟ್ಟಿದ್ದಾರೆ.
ಸೊ ಟೆಂಪ್ರವರಿ ಬೇಸ್ ಮೇಲೆ ಇರುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಮತ್ತೆ ಸೊ ಆನ್ಲೈನ್ ಅಪ್ಲಿಕೇಶನ್ ಮಾತ್ರ ನಾವು ಅಕ್ಸೆಪ್ಟ್ ಮಾಡೋದು ಅಂತ ಹೇಳಿ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಮತ್ತೆ ವಯೋಮಿತಿಗೆ ಬಂತು ಅಂತಂದ್ರೆ 35 ವರ್ಷ ಕೊಟ್ಟಿದ್ದಾರೆ ಏಜ್ ಲಿಮಿಟ್ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಮೇ ಆಲ್ಸೋ ಬಿ ಇನ್ಫಾರ್ಮ್ ಥ್ರೂ ಇಮೇಲ್. ಸೊ ನಿಮ್ಮ ಇಮೇಲ್ಗಳ ಮೂಲಕ ಅವರು ತಿಳಿಸ್ಕೊಡ್ತಾರೆ ಶಾರ್ಟ್ ಲಿಸ್ಟ್ ಆಗಿರುವಂಥದ್ದು ಅಂತ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ನಿಮ್ಮ ಒಂದು ಕರೆಕ್ಟ್ ಇಮೇಲ್ ಐಡಿ ಮತ್ತೆ ಫೋನ್ ನಂಬರ್ ಅನ್ನ ಕೊಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಮತ್ತೆ ನೀವು ಅಭ್ಯರ್ಥಿಗಳು ಸೊ ಎಲ್ಲ ಸೆಲ್ಫ್ ಅಟೆಸ್ಟೆಡ್ ಕಾಪೀಸ್ನ ನೀವು ಕೊಡಬೇಕು ಅಂತ ಹೇಳಿ ಕೂಡ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಅಪ್ಲಿಕೆಂಟ್ ಶುಡ್ ಎನ್ಶೂರ್ ಹಿ ಆರ್ ಶಿ ಪೋಸೆಸ್ ಎಸೆನ್ಷಿಯಲ್ ಎಜುಕೇಶನ್ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ಗಳೆಲ್ಲ ಕರೆಕ್ಟ್ ಆಗಿರಬೇಕು ಅಂತ ಹೇಳಿ ಕೂಡ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಓಕೆನಾ. ಸೊ ಅಭ್ಯರ್ಥಿಗಳು ಯಾರಾದರೂ ಕೆಲಸ ಮಾಡ್ತಿದ್ರೆ ಅದ್ರ ಪ್ರೂಫ್ ಕೂಡ ಕೊಡಬೇಕು, ಕರೆಂಟ್ ಎಂಪ್ಲಾಯ್ಮೆಂಟ್ ಪ್ರೂಫ್ ಕೂಡ ಕೊಡಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ಯಾವುದೇ ರೀತಿಯಾದಂಥ ಒಂದು ಟ್ರಾವೆಲಿಂಗ್ ಅಲವೆನ್ಸ್ ಕೊಡೋದಿಲ್ಲ. ಸೊ ಯಾವುದೇ ಒಂದು ಎಕ್ಸಾಮಿನೇಷನ್ಗೆಲ್ಲ ಅಟೆಂಡ್ ಮಾಡ್ತಿರಲ್ಲ, ಎಕ್ಸಾಮಿನೇಷನ್ಸ್ಗೆ ಇಂಟರ್ವ್ಯೂಗೆಲ್ಲ ಅಟೆಂಡ್ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಒಂದು ಟ್ರಾವೆಲಿಂಗ್ ಇದಕ್ಕೆಲ್ಲ ಕೊಡೋದಿಲ್ಲ. ಸೊ ಓಡಾಡೋದಕ್ಕೆಲ್ಲ ವೆಚ್ಚ ಎಲ್ಲ ನೀವೇ ಭರಿಸಬೇಕು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಖಂಡಿತವಾಗ್ಲೂ ನಿಮ್ಮ ಒಂದು ಸ್ವಯವೆಚ್ಚದಲ್ಲೇ ಇಂಟರ್ವ್ಯೂಗೆ ಹೋಗಬೇಕು, ಎಕ್ಸಾಮಿನೇಷನ್ಗೆ ಹೋಗಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ನೋಡಿ, ಕ್ಯಾಂಡಿಡೇಟ್ಸ್ ರಿಕ್ವೈರ್ಡ್ ಟು ವರ್ಕ್ ಫಾರ್ ಮಿನಿಮಮ್ 1 year. ಸೊ ಇನ್ ಕೇಸ್ ಲೆಫ್ಟ್ 3 months ಸ್ಯಾಲರಿ ಟು ಬಿ ಪೇಡ್ ಅಂತ ಹೇಳ್ಕೊಡುತ್ತೆ ನೋಡಿ, ಇದು ಇಂಪಾರ್ಟೆಂಟ್. ಓಕೆನಾ. ಸೊ ಖಂಡಿತವಾಗ್ಲೂ ನೀವು 1 ವರ್ಷಗಳ ಕಾಲಕ್ಕೆ ವರ್ಕ್ ಮಾಡಲೇಬೇಕು. ಸೊ ಅಕಸ್ಮಾತ್ ಏನಾದ್ರು ನೀವು 1 ವರ್ಷಕ್ಕಿಂತ ಕಡಿಮೆ ಬಿಡ್ತೀರಾ ಅಂತಂದ್ರೆ ಸೊ 3 ತಿಂಗಳು ಸಂಬಳನ ನೀವು ಕೊಡಬೇಕು ಅವ್ರಿಗೆ ಅಂತ ಹೇಳಿ ಕೂಡ ಕೊಟ್ಟಿರುವಂಥದ್ದು. ಸೊ 1 ವರ್ಷ ಮಿನಿಮಮ್. ಸೊ 1 ವರ್ಷ ತಗೊಂಡು ಅದನ್ನ ಎಕ್ಸ್ಟೆಂಡ್ ಮಾಡ್ತಾರೆ ಪರ್ಫಾರ್ಮೆನ್ಸ್ ಮೇಲೆ ಅಂತ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಫ್ರೆಂಡ್ಸ್, ಇಲ್ಲಿರೋ ಇನ್ಫಾರ್ಮೇಷನ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇಷ್ಟೇ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಇಂಟ್ರೆಸ್ಟ್ ಇರುವಂಥವ್ರು ಅಪ್ಲೈ ಮಾಡ್ಬೋದು. ಸೊ ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿ ಕೂಡ ನಾನು ನಿಮಗೆ ತೋರಿಸ್ಬಿಡ್ತೀನಿ ನೋಡಿ. ಸೊ ನೋಡಿ, ಸೊ ಈ ರೀತಿಯಾದ ಒಂದು ವೆಬ್ಸೈಟ್ಗೆ ನಾನು ಲಿಂಕ್ ಅನ್ನು ಕೊಟ್ಟಿದ್ದೀನಿ. ಇಲ್ಲಿ ಕೊಟ್ಟಿದ್ದೆ ನೋಡಿ, ವಿಜಯನಗರ ಜಿಲ್ಲೆ ನಿರ್ಮಿತ ಕೇಂದ್ರ ಅಕೌಂಟೆಂಟ್ ಮತ್ತು ಸಹಾಯಕ ಅಕೌಂಟೆಂಟ್ ಹುದ್ದೆಗಳಿಗೆ ಗುತ್ತಿಗೆ ಆಧಾರದ ಮೇಲೆ ಆನ್ಲೈನ್ ಅರ್ಜಿ ಅಂತ ಹೇಳಿ ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ಸೊ ಖಂಡಿತವಾಗ್ಲೂ ಈ ರೀತಿಯಾಗಿ ಸೇವಾ ಸಿಂಧು ಪೋರ್ಟಲ್ ಓಪನ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಸೊ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಹೋಗಿ ಸೊ ಈ ಒಂದು ಪೇಜ್ ಬಲಗಡೆಗೆ ನೋಟಿಫಿಕೇಶನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ಕಂಪ್ಲೀಟ್ ನೋಟಿಫಿಕೇಶನ್ ನಿಮಗೆ ಸಿಗುವಂಥದ್ದು. ನಾನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ, ಲಿಂಕ್ ಅನ್ನ ನೀವು ಓದ್ಕೋಬಹುದು. ನೋಡಿ, ಇಲ್ಲಿ ಬಂದ್ಬಿಟ್ಟು ಸೊ ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಾ ಇದ್ದೀರೋ ಅದನ್ನ ಕ್ಲಿಯರ್ ಆಗಿ ಇಲ್ಲಿ ಕೊಟ್ಬಿಟ್ಟಿರ್ತಾರೆ ನೋಡಿ. ಅಕೌಂಟೆಂಟು, ಅಸಿಸ್ಟೆಂಟ್ ಅಕೌಂಟೆಂಟ್ ಪೋಸ್ಟ್ಗೆ ಅಂತ ಹೇಳಿ ನೀವು ಯಾವ ಪೋಸ್ಟ್ಗೆ ಬೇಕೋ ಆ ಪೋಸ್ಟ್ಗೆ ಅಪ್ಲೈ ಮಾಡ್ಕೊಂಡು ನೋಡಿ, ಇಲ್ಲೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಫಿಲ್ ಮಾಡಬೇಕು. ನಿಮ್ಮ ಮೊಬೈಲ್ ನಂಬರು, ಮಾರ್ಕ್ಸ್ ಕಾರ್ಡು ಎಲ್ಲ ಕೂಡ ನೋಡಿ, ಎಲ್ಲ ಫಿಲ್ ಮಾಡಿಬಿಟ್ಟು ಇಲ್ಲಿ ಫೈನಲ್ ಆಗಿ ಸಬ್ಮಿಟ್ ಅಂತ ಹೇಳಿ ಕೊಡಬೇಕು. ಸೊ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಲಿಂಕು. ಸೊ ನೋಡಿ, ನೀವು ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಕಂಪ್ಲೀಟ್ ಅಪ್ಲಿಕೇಶನ್ ಫಾರ್ಮ್ ಬರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ನಿಮ್ಮ ಒಂದು ಮೊಬೈಲ್ ನಂಬರ್, ಇಮೇಲ್ ಐಡಿ ಈ ರೀತಿಯಾಗಿ ಎಲ್ಲ ಫಿಲ್ ಮಾಡಬೇಕು. ನಿಮ್ಮ ಮಾರ್ಕ್ಸು, ಯಾವ ಒಂದು ನೋಡಿ ಹೈಯರ್ ಡಿಗ್ರಿ ಕ್ವಾಲಿಫಿಕೇಶನ್ MCOM ಇದೆಯಾ ಅಂತ ಹೇಳಿ ಕೂಡ ಕೇಳಿದ್ದಾರೆ. ಮತ್ತೆ ಡಿಗ್ರಿ ಆಗಿ ಹೈಯರ್ ಡಿಗ್ರಿ, ಡೂ ಯು ಹ್ಯಾವ್ ಹೈಯರ್ ಡಿಗ್ರಿ ಅಂತ ಹೇಳಿ ಕೇಳಿದ್ದಾರೆ. ಸೊ ನೋ ಅಂತ ಹೇಳಿ ಕೊಡಬೇಕು. ಸೊ ನೋ ಅಂತ ಹೇಳಿ ಕೊಟ್ಟರೆ ಡಿಗ್ರಿ ನೋ ಅಂತ ಕೊಟ್ಟರೆ ಇಲ್ಲಿ MCOM ಬರೋದಿಲ್ಲ. ಓಕೆನಾ. ನೀವು ಅದನ್ನೆಲ್ಲ ಕ್ಲೀನಾಗಿ ನೋಡಿಕೊಂಡು ಇದನ್ನೆಲ್ಲ ಕ್ಲೀನಾಗಿ ಫಿಲ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಸಬ್ಮಿಟ್ ಅಂತ ಹೇಳಿ ಕೊಟ್ಟರೆ ಸೊ ಖಂಡಿತವಾಗ್ಲೂ ನೀವು ಸಬ್ಮಿಟ್ ಮಾಡ್ಬೋದು ನೀವು ಹುದ್ದೆಗೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಫ್ರೆಂಡ್ಸ್, ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರು BCom ಮಾಡಿ ಈ ಎಲ್ಲ ನಾಲೆಜ್ ಇದೆ ಖಂಡಿತವಾಗ್ಲೂ ಹುದ್ದೆಗಳಿಗೆ ಅಪ್ಲೈ ಮಾಡ್ಬೋದು. ಸೊ ಎಲ್ಲರೂ ಒಳ್ಳೆಯದಾಗಲಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಬಾಯ್.